ಈಗ ನಾವು ಬಬಲ್ ಸಾರ್ಟ್ ಮೆಥಡ್ ಯೂಸ್ ಮಾಡಿ ಎಲಿಮೆಂಟ್ಸ್ನ ಹೇಗೆ ಸಾರ್ಟ್ ಮಾಡೋದು ನಾವು ತಿಳ್ಕೊಳ್ಳೋಣ. ಬಬಲ್ ಸಾರ್ಟ್ ತುಂಬ ಸಿಂಪಲ್ಲು. ಇಲ್ಲಿ ನಾವು ಒಂದು ಕೀವರ್ಡ್ಸ್ಗಳನ್ನ ನೆನಪಿಟ್ಕೊಬೇಕು. ಬಬಲ್ ಸಾರ್ಟ್ನಲ್ಲಿ ಬಿಗ್ ಎಲಿಮೆಂಟ್ ಈಸ್ ಎ ವಿನ್ನರ್, ಆಯಿತಾ? ಸೊ ಯಾವ ಎಲಿಮೆಂಟು ಜಾಸ್ತಿ ಬರುತ್ತೋ ಅದನ್ನು ನಾವು ನೋಟಿಸ್ ಮಾಡಬೇಕು. ಅದೇ ಸೆಲೆಕ್ಷನ್ ಸಾರ್ಟ್ನಲ್ಲಿ ಸ್ಮಾಲ್ ಎಲಿಮೆಂಟ್ನ ನೋಡ್ತಾ ಇದ್ವಿ ಅಲ್ವಾ? ಬಟ್ ಹಿಯರ್ ಬಬಲ್ ಸಾರ್ಟ್ನಲ್ಲಿ ಬಿಗ್ ಎಲಿಮೆಂಟ್, ಬಬಲ್ ಬಿಗ್. ಓಕೆ, ಇದು ನೆನಪಿರಲಿ. ಸಾರ್ಟ್ ಮಾಡೋದೆಲ್ಲ ರೈಟ್ ಸೆಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪಾಸ್ ಮಾಡೋ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ, ರೈಟ್? ಸೊ ಈಗ ನಾವು ಎನ್ ಎಷ್ಟಿದೆ ನಂಬರ್ ಆಫ್ ಎಲಿಮೆಂಟ್ಸು? 1 2 3 4 5 6 ಅಲ್ವಾ? ಪ್ರಾಬ್ಲಮ್ ಮಾರ್ಕ್ ಕೊಟ್ಟಿರ್ತಾರೆ. ಸೊ ಎಷ್ಟು ಪಾಸಸ್ ಮಾಡಬೇಕು ನಾವು? ಪಾಸಸ್ ಈಸ್ ಈಕ್ವಲ್ ಟು n ಮೈನಸ್ 1. ಸೊ n ಅಂದರೆ 6 ಮೈನಸ್ 1 ಈಸ್ ಈಕ್ವಲ್ ಟು 5 ಪಾಸಸ್ ಆಗುತ್ತೆ, ರೈಟ್? ಸೊ ಈಗ ನಾವು ಫಸ್ಟ್ ಪಾಸ್ನ ಬರಿಬೇಕು, ರೈಟ್? ಸೊ ಬರ್ಕೊಳ್ಳಿ. ಫಸ್ಟು ಅವ್ರು ಯಾವ ಒಂದು ಆರ್ಡರ್ ಕೊಟ್ಟಿದ್ದಾರೆ, ರೈಟ್ ಇನ್ ದಟ್ ಆರ್ಡರ್. 46 32 23 4 6 ಆಮೇಲೆ -2, ರೈಟ್? ಸೊ ಈಗ ನಾವು ಕಂಪೇರ್ ಫಸ್ಟ್ 2 ಎಲಿಮೆಂಟ್ಸ್. ಸೊ ಸ್ಟಾರ್ಟ್ ಆಗ್ತಿದೆ ಇಲ್ಲಿಂದಲ್ವಾ? ಈ 2 ಎಲಿಮೆಂಟ್ಸ್ನ ಕಂಪೇರ್ ಮಾಡೋಣ. ಸೊ ಇಬ್ಬರಲ್ಲಿ ಯಾರು ಬಿಗ್ ಎಲಿಮೆಂಟ್ ಇರ್ತಾವೆ ಬರ್ಕೊಬೇಕು ನಾವಿಲ್ಲಿ ಸೈಡಲ್ಲಿ, ರೈಟ್? 46 ಮತ್ತು 32ನಲ್ಲಿ ವಿಚ್ ಒನ್ ಈಸ್ ದ ಬಿಗ್ಗೆಸ್ಟ್ ಎಲಿಮೆಂಟ್? 46 ಈಸ್ ಬಿಗ್ ಅಂತ ಹಾಕೋಣ ಸಾಕು, ರೈಟ್? ಸೊ 46 ವಿನ್ ಆಗುತ್ತೆ, 32 ಲೂಸರ್, ರೈಟ್? ಸೊ ನಾವು ಹೀಗೆ ಇಡಬಾರ್ದು. ಸೊ ಅಲ್ಲೇ ನಾವು ಸ್ವ್ಯಾಪ್ ಮಾಡಬೇಕು. ಓಕೆ, ಇದನ್ನು ಕೊನೆವರೆಗೂ ನಾವು ಇಟ್ಕೊಬಾರ್ದು. ಸೆಲೆಕ್ಷನ್ ಸಾರ್ಟಲ್ಲಿ ಆಗಲ್ಲ. ಸೊ ನಾವು ಲಾಸ್ಟಲ್ಲಿ ನಾವು ಏನು ಮಾಡಿದ್ವಿ, ಜಾಯಿನ್ ಮಾಡ್ತಾಯಿದ್ವಿ. ಬಟ್ ಇದರಲ್ಲಿ ಬಬಲ್ ಸಾರ್ಟ್ನಲ್ಲಿ ಸೊ ಬಿಗ್ ಎಲಿಮೆಂಟ್ ನೋಡ್ತೀವಿ. ಸೊ ಬಿಗ್ ಎಲಿಮೆಂಟ್ನ ಯಾವಾಗಲೂ ಕೂಡ ಅರ್ಥ ಮಾಡ್ಕೊಳ್ಳಿ, ರೈಟ್ ಸೈಡಲ್ಲಿ ಇರಬೇಕು. ರೈಟ್ ಸೈಡಲ್ಲಿ ಬಿಗ್ ಎಲಿಮೆಂಟ್ ಇರಬೇಕು. ಓಕೆ, ಲೆಫ್ಟ್ ಸೈಡಲ್ಲಿ ಸ್ಮಾಲ್ ಎಲಿಮೆಂಟ್ ಇರಬೇಕು, ರೈಟ್? ಸೊ ಲೆಫ್ಟ್ ಸೈಡಲ್ಲಿ ಸ್ಮಾಲ್ ಎಲಿಮೆಂಟು, ರೈಟ್ ಸೈಡಲ್ಲಿ ಬಿಗ್ ಎಲಿಮೆಂಟು, ರೈಟ್? ಇಲ್ಲಿ ಬರೋಣ. 46 ಬಂದು ಬಿಗ್ ಎಲಿಮೆಂಟ್ ಅಲ್ಲ, ಬಟ್ ಲೆಫ್ಟ್ ಸೈಡ್ ಇದೆ. ಸೊ ಇದು ಈ ಕಡೆ ಬರಬೇಕು, 32 ಈ ಸೈಡ್ ಹೋಗಬೇಕು, ಅಂದರೆ ಸ್ವ್ಯಾಪ್ ಆಗಬೇಕು, ರೈಟ್? ಸೊ ಫಾರ್ಚುನೇಟ್ಲಿ ಇದು ಮೊದಲೇ ಇತ್ತು, 32 46 ಇತ್ತು ಅಂತಂದರೆ ನೋ ನೀಡ್ ಟು ಸ್ವ್ಯಾಪ್, ರೈಟ್? ಸೊ ಇಲ್ಲಿ ನೋಡೋಣ, ಇಲ್ಲೇನು ಬರೋಣ ಗೊತ್ತಾ? ಸ್ವ್ಯಾಪ್ ಆಗಬೇಕಲ್ವಾ? ಬರೀರಿ ಇಲ್ಲಿ ಸ್ವ್ಯಾಪ್ ಅಂತ ಆಗಬೇಕು. ಯಾರ್ಯಾರು ಆಗಬೇಕು ಸ್ವ್ಯಾಪು? 46 ಮತ್ತು 32 ಅಂತ ಹಾಕ್ಬೇಡಿ. ಸೊ ಸ್ವ್ಯಾಪ್ ಆದಮೇಲೆ 32 ಈ ಕಡೆ ಬರುತ್ತೆ, ನೆಕ್ಸ್ಟು 46 ಈ ಕಡೆ ಬರುತ್ತೆ, ರೈಟ್? ಸೊ ಬೇರೆ ಎಲಿಮೆಂಟ್ಸ್ ಎಲ್ಲ ಹಾಗೆ ಬರ್ಕೊಬೇಕು, ಆಯಿತಾ? ವಿನ್ ಆಗಿದ್ದು ಯಾರು? 46. ಲೂಸರ್ ಯಾರು ಹಾಕಿದ್ರು? 32. ಮಾರ್ಕ್ ಮಾಡ್ಕೊಂಡಿರಿ. ಈಗ ನೆಕ್ಸ್ಟು ಇಲ್ಲೇನು ಶೇಡ್ ಮಾಡೋ ಅಗತ್ಯ ಇಲ್ಲ. ಓಕೆ, ಸೊ ಲಾಸ್ಟ್ ಇದು ಮಾಡಿದ್ರೆ ಆಯಿತು. 46 ನೆಕ್ಸ್ಟ್ ಎಲಿಮೆಂಟ್ 23 ಇದೆ ಅದರ ಪಕ್ಕನೇ. ಇವರಿಬ್ಬರು ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಇವರಿಬ್ಬರು ಮಧ್ಯೆ. ಇವಾಗ ಹೇಳಿ, 46 ಮತ್ತು 23 ನಡುವೆ ಯಾರು ಬಿಗ್ಗೆಸ್ಟ್ ಎಲಿಮೆಂಟು? 46 ಈಸ್ ಬಿಗ್ ಎಲಿಮೆಂಟ್ ಅಲ್ವಾ? ಎಸ್, ಅಗೇನ್ 46 ಗೆಲ್ತಾರೆ, 23 ಸೋಲ್ತಾರೆ. ಏನು ಸ್ವ್ಯಾಪ್ ಆಗಬೇಕಾ? ಎಸ್ ಆಗಬೇಕು. ನಾವು ಆಗಲೇ ನೋಡಿದಂಗೆ ಬಿಗ್ ಎಲಿಮೆಂಟ್ ರೈಟ್ ಸೈಡ್ಗೆ ಹೋಗಬೇಕು, ಸ್ಮಾಲ್ ಎಲಿಮೆಂಟ್ ಲೆಫ್ಟ್ ಸೈಡ್ ಬರಬೇಕು. ಇಲ್ಲಿ ರೈಟ್ ಸೈಡ್ಗೆ 46 ಹೋಗಬೇಕು, 23 ಲೆಫ್ಟ್ ಸೈಡ್ ಬರಬೇಕು, ಅಂದರೆ ಸ್ವ್ಯಾಪ್ ಆಗಬೇಕು. ಯಾರ್ಯಾರು? 46 ಆ್ಯಂಡ್ 23 ಅಂತ ಬರೀಬೇಕು. ದೆನ್ ನೆಕ್ಸ್ಟು ನಾವು ಬರ್ತಾಗಂಗೆ 32 ಏನಾಗುತ್ತೆ? 23 ಈ ಕಡೆ ಬರುತ್ತೆ, 46 ರೈಟ್ ಸೈಡ್ ಹೋಗುತ್ತೆ. ಇದು ಈ ಕಡೆ ಬಂತಲ್ವಾ? ಇದು ಈ ಕಡೆ ಹೋಗಿರುತ್ತೆ. ರಿಮೈನಿಂಗ್ ಎಲಿಮೆಂಟ್ಸ್ ಸೇಮ್ ಹಾಗೆ ಬರ್ಕೊಳ್ಳಿ. ಓಕೆ, ಸೊ ನೋಡಿ 32 ಆಗಿದೆ, 23 ಆಗಿದೆ, 46 ವಿನ್ನರು, ಪ್ರೆಸೆಂಟ್ ವಿನ್ನರು.
ಈಗ 46 ಯಾರ ಜೊತೆ ಕಾಂಪೀಟ್ ಮಾಡಬೇಕು, ನೆಕ್ಸ್ಟ್ ಅದರ ಪಕ್ಕ ಎಲಿಮೆಂಟ್ ಯಾವುದಿದೆ ಅದು ಬರ್ಕೋಬೇಕು. 46 ಜೊತೆ 4 ಎಲಿಮೆಂಟ್. ಈಗ 46 ಮತ್ತು 4 ನಡುವೆ ವಿಚ್ ಒನ್ ಇಸ್ ದ ಬಿಗ್ ಎಲಿಮೆಂಟ್? ಆಫ್ ಕೋರ್ಸ್ 46 ಈಸ್ ಬಿಗ್. 46 ಮತ್ತೆ ಗೆಲ್ತಾರೆ, 4 ಸೋಲುತ್ತೆ. ರೈಟ್. ಸೊ ಏನು ಸ್ವ್ಯಾಪ್ ಮಾಡಬೇಕಾ? ಎಸ್ ಮಾಡಬೇಕು. ಯಾಕಂದರೆ ಬಿಗ್ ಎಲಿಮೆಂಟ್ ರೈಟ್ ಸೈಡ್ ಹೋಗಬೇಕು, ಸ್ಮಾಲ್ ಎಲಿಮೆಂಟ್ ಲೆಫ್ಟ್ ಸೈಡ್ ಹೋಗಬೇಕು. ಹಾಗಾದರೆ ಬರೀಬೇಕಿಲ್ಲಿ ಸ್ವ್ಯಾಪ್ ಮಾಡು 46, 4 ಅಂತ. ಸ್ವ್ಯಾಪ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ? 32, 23 ಇಲ್ಲಿಗೆ 4 ಬರುತ್ತೆ, ನೆನಪಿರಲಿ 4 ಬರುತ್ತೆ ಇಲ್ಲಿಗೆ 46 ಹೋಗುತ್ತೆ. ಇನ್ನು ರಿಮೈನಿಂಗ್ 6 ಮತ್ತು -2 ಹಾಗೆ ಬರ್ಕೊಬೇಕು. 32 ಆಯಿತು, 23 ಆಯಿತು, 4 ಆಯಿತು, 46 ವಿನ್ನರು. ಈಗ ನಾವು ಟೆಲ್ ಮಿ 46 ಜೊತೆ ಕಾಂಪೀಟ್ ಮಾಡೋಂಥ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಅದರ ಪಕ್ಕನೇ ಇದೆಯಲ್ಲ 46 ಮತ್ತು 6. ಇವರಿಬ್ಬರ ನಡುವೆ ಯಾರು ದೊಡ್ಡವರು? ಬಿಗ್ ಎಲಿಮೆಂಟು. 46 ಈಸ್ ಬಿಗ್ ಎಲಿಮೆಂಟ್. ಓಕೆ, ಸೊ 46 ಗೆಲ್ಲುತ್ತೆ, 6 ಸೋಲುತ್ತೆ. ಏನು ಸ್ವ್ಯಾಪ್ ಆಗಬೇಕಾ? ಎಸ್ ಆಗಬೇಕು. ಅಕಾರ್ಡಿಂಗ್ ಟು ರೂಲ್ ಪ್ರಕಾರ ಬಿಗ್ ಎಲಿಮೆಂಟು ರೈಟ್ ಸೈಡ್ಗೆ ಹೋಗಬೇಕು, ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ಗೆ ಬರಬೇಕು. ರೈಟ್. 32, 23, 4, 6 ಈ ಕಡೆ ಬರುತ್ತೆ, 46 ಈ ಕಡೆ, ದೆನ್ -2. ಸೊ 32 ಆಯಿತು, 23 ಆಯಿತು, 4 ಆಯಿತು, 6 ಆಯಿತು, 46 ವಿನ್ನರ್. -2 ಬಾಕಿ ಇದೆ. ನಾವು ಟೆಲ್ ಮಿ 46 ಕಂಪೇರ್ ವಿತ್ ಯಾರಿದ್ದಾರೆ ನೆಕ್ಸ್ಟ್ ಉಳ್ಕೊಂಡಿರೋದು? ಓನ್ಲಿ ಒಂದು ಪರ್ಸನ್ ಅವ, -2. ಕಂಪೇರ್ ಮಾಡಿ. -2 ಮತ್ತು 46 ಇವರಿಬ್ಬರ ನಡುವೆ 46 ಈಸ್ ಬಿಗ್ ಎಲಿಮೆಂಟ್. ಎಸ್. ಸೊ 46 ಏನಾಗುತ್ತೆ? ರೈಟ್ ಸೈಡ್ ಹೋಗಬೇಕು, -2 ಲೆಫ್ಟ್ ಸೈಡ್ ಬರಬೇಕು. ಅವರಿಬ್ಬರು ಚೇಂಜ್ ಆಗ್ತಾರೆ. ಸೊ ನಾವಿಲ್ಲಿ ಬರದೇ ಇಲ್ಲ, ಬರಬೇಕಲ್ವ ಇಲ್ಲಿ ಸ್ವ್ಯಾಪ್ ಅಂತ ಹಾಕಿ 46, 6 ಅಂತ ಬರೆದ್ವಿ. ಇಲ್ಲಿ ಸ್ವ್ಯಾಪ್ ಅಂತ ಬರೆದು ಯಾರು 46 ಮತ್ತು -2. ರೈಟ್. ಅರ್ಥ ಆಯ್ತಾ ಹೇಗೆ ಅಂತ? ಸೊ ಸ್ವ್ಯಾಪ್ ಆದಮೇಲೆ 32, 23, 4, 6, -2 ಈ ಕಡೆ ಬರುತ್ತೆ, 46 ಇಲ್ಲಿ ಹೋಗುತ್ತೆ. ಸ್ವ್ಯಾಪ್ ಆದಮೇಲೆ ಈ ಕಾಣುತ್ತೆ. ಸೊ 32 ಆಯಿತು, 23 ಆಯಿತು, 4 ಆಯಿತು, 6 ಆಯಿತು, -2 ಆಯಿತು, 46 ಒಂದು ಗೆದ್ದಿದೆ. ಇವಾಗ ಹೇಳಿ 46 ಕಂಪೇರ್ ಮಾಡೋದಕ್ಕೆ ಇನ್ನು ಬೇರೆ ಎಲಿಮೆಂಟ್ಸ್ ಇದೆಯಾ? ಇಲ್ಲ ಅಲ್ವಾ, ಎಲ್ಲ ಮುಗಿದಿದೆ ನೋಡಿ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿರೋದು. ಸೊ ಬಿಗ್ ಎಲಿಮೆಂಟು 46. ಫೈನಲ್ ಆಗಿ 46 ಈಸ್ ವಿನ್ನರ್. ಓಕೆ, ಸಿಂಪಲ್. ಯಾವಾಗಲೂ ಕೂಡ ವಿನ್ನರು ರೈಟ್ ಸೈಡ್ಗೆ ಬರ್ತಾ ಇರ್ತಾರೆ. ಸೆಲೆಕ್ಷನ್ ಸಾರ್ಟ್ ಏನು ಮಾಡಿದ್ವಿ ನಾವು? ಲೆಫ್ಟ್ ಸೈಡಲ್ಲೆಲ್ಲ ಸಾರ್ಟ್ ಮಾಡ್ತಾ ಇದ್ವಿ ಅಲ್ವಾ. ಬಟ್ ಬಬಲ್ ಸಾರ್ಟ್ ಅಂದರೆ ಬಿಗ್ಗು ರೈಟು. ಈ ಕೀವರ್ಡ್ ನೆನಪಿರಲಿ ನಿಮಗೆ. ಬಬಲ್ ಬಿಗ್ ರೈಟ್, BBR ಅಂತ ಇರಲಿ. ಬಬಲ್ ಬಿಗ್ ರೈಟ್ ಮೀನ್ಸ್ ಬಿಗ್ ಎಲಿಮೆಂಟು ರೈಟ್ ಸೈಡ್ ಬರುತ್ತೆ ಅಂತ. ಸೊ 46 ಇಸ್ ದ ಸಾರ್ಟೆಡ್ ಇಯರ್. ಇದನ್ನು ಇವಾಗ ಶೇಡ್ ಮಾಡಿ. ಇವ್ರಿಗೆ ಗೆದ್ದಿದ್ದಾರೆ ಫಸ್ಟ್ ರೌಂಡಲ್ಲಿ. ಓಕೆ, ಮೊದಲನೇ ಪಾಸಲ್ಲಿ. ಸೊ ಫಸ್ಟ್ ಎಲಿಮೆಂಟು ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಕೌಂಟ್ ಹಾಕ್ಕೊಂಡು. ಇದು ಮೊದಲನೇ ಎಲಿಮೆಂಟು, ಸೆಕೆಂಡು, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂತ. ಸೊ ಫಸ್ಟ್ ಎಲಿಮೆಂಟ್ನ ಸಾರ್ಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕಾಂಪಿಟೇಷನ್ ಏನಿದ್ರು ಕೂಡ ಇಷ್ಟು ಜನ ನಡುವೆ ಅಷ್ಟೇ. ಇವ್ರನ್ನ ನಾವು ತೊಗೊಬಾರ್ದು, ಕೌಂಟ್ ಮಾಡಬಾರ್ದು. ಇವ್ರು ಆಲ್ರೆಡಿ ಸಾರ್ಟೆಡ್ ಆಗಿದ್ದಾರೆ. ಓಕೆ, ಪಾಸ್ ನಂಬರ್ 2 ಇಂದ ನೆಕ್ಸ್ಟ್ ನಾವು ಇದನ್ನು ಸಾರ್ಟ್ ಮಾಡಬೇಕು. ಕರೆಕ್ಟಾಗಿ ಗೊತ್ತಾಯ್ತು ನೆನಪಿದು. ನೆಕ್ಸ್ಟ್ ಪಾಸ್ 2. ರೈಟ್. ಸೊ ಇದನ್ನು ಮರೆಯಬಾರ್ದು, ಮಾರ್ಕ್ ಮಾಡಬೇಕು ಯಾವ ರೀತಿ ಟ್ರಾನ್ಸಿಷನ್ ಆಗಿದೆ ಇದು ಅಂತ. ನೆಕ್ಸ್ಟು ಪಾಸ್ ನಂಬರ್ 2. ಸೊ ಪ್ರೀವಿಯಸ್ ಏನಾಗಿತ್ತು ಬರ್ಕೊಳ್ಳಿ, ಬಾಕ್ಸಸ್ಗಳನ್ನ ಹಾಕಿ
32, 23, 4, 6, -2, 46. ಸೊ 46 ಆಲ್ರೆಡಿ ಆಗಿತ್ತು, ಡೋಂಟ್ ಟಚ್ ಇಟ್. ಸೊ ಮಾರ್ಕ್ ಮಾಡಿಬಿಡಿ. ಓಕೆ, ಸೊ ಈಗ ಅನ್ಸಾರ್ಟೆಡ್ ಅಂತಂದರೆ ಇಷ್ಟು ಅನ್ಸಾರ್ಟೆಡ್, ಇದು ಸಾರ್ಟ್ ಆಗಿದೆ. ಓಕೆ, ಸೊ ಅಗೇನ್ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಣ. 32 ಮತ್ತು 23, 32 and 23. ಬಿಟ್ವೀನ್ ದೀಸ್ ಟು ಎಲಿಮೆಂಟ್ಸ್ ವಿಚ್ ಒನ್ ಈಸ್ ಬಿಗ್ಗೆಸ್ಟ್ ಎಲಿಮೆಂಟ್? ಬಿಗ್ ಎಲಿಮೆಂಟ್ 32 ಈಸ್ ಬಿಗ್ ಅಂತ ಬರ್ಕೋಣ. 32 ವಿನ್ ಆಗ್ತು, 23 ಸೋಲ್ತು. ರೈಟ್. ಸೊ ನೆಕ್ಸ್ಟ್ ಈಗ 32ನ ರೈಟ್ ಸೈಡ್ಗೆ 23ನ ಲೆಫ್ಟ್ ಸೈಡ್ ಹಾಕಬೇಕು. ಸ್ವ್ಯಾಪ್ ಮಾಡಬೇಕಲ್ವಾ? ಬೇಕಾದ್ರೆ ಬಿಗ್ ಎಲಿಮೆಂಟು ರೈಟ್ ಸೈಡ್ ಹೋಗಬೇಕು, ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ ಹೋಗಬೇಕು. ಇವರಿಬ್ಬರಲ್ಲಿ 32 ಬಿಗ್ ಎಲಿಮೆಂಟು, ಇವನು ಈ ಕಡೆ ಹೋಗಬೇಕು, 23 ಈ ಕಡೆ ಬರ್ತಾನೆ. ಅಂದರೆ ಸ್ವ್ಯಾಪ್ ಆಗುತ್ತೆ. ರೈಟ್ ಹಿಯರ್ ಸ್ವ್ಯಾಪ್ ಆಗಬೇಕು 32 ಆ್ಯಂಡ್ 23. ಬಿಗ್ಗೆಸ್ಟ್ ಎಲಿಮೆಂಟ್ ಯಾವಾಗಲೂ ಕೂಡ ಬಲಗಡೆ ಬರ್ತಾ ಇರ್ತಾರೆ. ಓಕೆ, ಈ ಡೈರೆಕ್ಷನಲ್ಲಿ ಈಗ ಹೋಗ್ತಾ ಇರ್ತಾರೆ. ಸೊ 23ನ ಈ ಕಡೆ ಬರಿತೀನಿ, 32 ರಿಮೈನಿಂಗ್ ಎಲಿಮೆಂಟ್ಸ್ ಹಾಗೆ ಬರ್ಕೊಳ್ಳಿ. ಸೊ 46 ಇಲ್ಲಿಂದ ಒಂದು ಹೊಸ ಜಾಬ್, ಇದು ಮಾರ್ಕ್ ಮಾಡ್ತಾ ಇರಬೇಕು. 23 ಆಗಿದೆ, ಗೆದ್ದಿದ್ದು 32 ಇಸ್ ದ ವಿನ್ನರ್. ರೈಟ್. ಸೊ ನಾವು ಕಂಪೇರ್ 32 ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟ್ 4, ಇವರಿಬ್ಬರು ನಡುವೆ ಕಂಪೇರ್ ಮಾಡಿದಾಗ ಹೂ ಈಸ್ ದ ಬಿಗ್ ಎಲಿಮೆಂಟ್? 32 ಈಸ್ ಬಿಗ್ ಅಲ್ವಾ? 4 ಸೋಲುತ್ತೆ. ಸ್ವ್ಯಾಪ್ ಆಗಬೇಕಲ್ವಾ? ಎಸ್, ಅಫ್ಕೋರ್ಸ್ 32 ಮತ್ತು ದಟ್ ಈಸ್ ದ ಬಿಗ್ಗೆಸ್ಟ್ ಎಲಿಮೆಂಟು. ಇದು ಈ ಕಡೆ ಹೋಗಬೇಕು, 4 ಈ ಕಡೆ ಬರ್ತಾರೆ. ಸೊ ಇಲ್ಲಿ ಬರೀಬೇಕು ಸ್ವ್ಯಾಪ್ 32, 4. ಸೊ 23, 4 ಈ ಕಡೆ ಬರುತ್ತಲ್ವಾ? 4 ಈ ಕಡೆ ಬರುತ್ತೆ, 32 ಈ ಕಡೆ ಬರುತ್ತೆ. 6 -2, 46. 46ನ ನಾನು ಶೇಡ್ ಮಾಡಬೇಕು. ಸೊ 23 ಆಗಿದೆ, 4 ಕೂಡ ಆಯಿತು, 32 ವಿನ್ ಆಗಿದ್ದರು. ನಾವು ಟೆಲ್ ಮಿ ವಿಚ್ ಎಲಿಮೆಂಟ್ ಕಂಪೇರ್ಡ್ ಟು 32? ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ? 6 ಅಲ್ವಾ? 32 ಮತ್ತು 6ನ ಕಂಪೇರ್ ಮಾಡ್ತೀವಿ. ಯಾವುದು ದೊಡ್ಡದು? 32 ಈಸ್ ಬಿಗ್ ಎಲಿಮೆಂಟ್. ಓಕೆ, ಮೀನ್ಸ್ 32 ರೈಟ್ ಸೈಡ್ ಹೋಗಬೇಕು, 6 ಬಂದು ಲೆಫ್ಟ್ ಸೈಡ್ ಬರುತ್ತೆ. ಗಾಟ್ ಇಟ್? ಸೊ ರೈಟ್. ಸೊ ರೈಟ್ ಡೌನ್ 23, 4, 6 ಈ ಕಡೆ ಬರುತ್ತೆ, ಬರ್ಕೊಳ್ಳಿ. 32 ರೈಟ್ ಸೈಡ್ ಹೋಗುತ್ತೆ, -2 ಹಾಗೆ ಬರ್ಕೊಬೇಕು, 46 ಹಾಗೆ ಬರ್ಕೊಬೇಕು. ದೆನ್ 46ನ ಶೇಡ್ ಮಾಡಬೇಕು. ಸೊ ಇಲ್ಲಿ ಬರ್ಕೊಬೇಕು ಸ್ವ್ಯಾಪ್ ಅಂತ, 32, 6 ಅಂತ ಸ್ವ್ಯಾಪ್ ಆಗಿದೆ. 23 ಆಯಿತು, 4 ಆಯಿತು, 6 ಆಯಿತು, 32 ವಿನ್ ಆಗಿದೆ. ನಾವು ನೆಕ್ಸ್ಟ್ ಎಲಿಮೆಂಟ್ ಕಂಪೇರ್ಡ್ ವಿತ್ 32 ಈಸ್ -2, ಪಕ್ಕನೇ ಇದೆಯಲ್ಲ ಅಲ್ವಾ? ಸೊ ಇವರಿಬ್ಬರು ನಡುವೆ 32 ಮತ್ತು -2ನಲ್ಲಿ 32 ಈಸ್ ಬಿಗ್ ಎಲಿಮೆಂಟ್ ಕಂಪೇರ್ ಟು -2. ಸೊ -2 ಸೋಲುತ್ತೆ. ರೈಟ್. ಸೊ ಈಗ ಇದನ್ನು ಹಾಕಿ ಸ್ವ್ಯಾಪ್ ಮಾಡಬೇಕಲ್ವಾ? 32 ಇಲ್ಲಿಗೆ ಬರುತ್ತೆ, -2 ಈ ಕಡೆ ಬರುತ್ತೆ. -2ನ ಈ ಕಡೆ ಬರ್ಕೊಬೇಕು, 32 ಈ ಕಡೆ ಬರ್ಕೊಬೇಕು, 46 ಸ್ವ್ಯಾಪ್ ಆಯ್ತಲ್ವಾ? ಇಲ್ಲಿ ಬರೀಬೇಕು ಸ್ವ್ಯಾಪ್ ಯಾವುದು? 32, -2 ಅಂತ ಇವು. ಸೊ 23 ಆಯಿತು, 4 ಆಯಿತು, 6 ಆಯಿತು, -2 ಆಯಿತು, 32 ಆಗಿದೆ. ಬಟ್ ಮೇಜರ್ ನಾವಿಲ್ಲಿ ಮಾರ್ಕ್ ಮಾಡ್ಕೊಬೇಕು. ರೈಟ್.
ನಾವು 32 ಈಸ್ ದ ವಿನ್ನರ್, ಯಾಕಂದರೆ ಬಿಗ್ ಎಲಿಮೆಂಟ್ ಅಲ್ವಾ. ಸೊ ಈಗ 32 ಕಂಪೇರ್ ಆಗೋದಕ್ಕೆ ಬೇರೆ ಎಲಿಮೆಂಟ್ಸ್ ಇದೆಯಾ? ಇಲ್ಲ, ಇಷ್ಟು ಎಲಿಮೆಂಟ್ಸ್ ಆಗಿದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. 46ನ ಮತ್ತೆ ನಾವು ಕಂಪೇರ್ ಮಾಡಬೇಕಾ? ನೋ, ಫಸ್ಟ್ ಸರಿನೇ ಸಾರ್ಟ್ ಆಗಿದೆ, ನೋ ನೀಡ್ ಟು ಅಗೇನ್ ಕಂಪೇರ್, ಅದಕ್ಕೆ ನಾವು ಮಾರ್ಕ್ ಮಾಡ್ತಿದ್ದು. ಸೊ ಹಾಗಾದರೆ 32 ಈಸ್ ವಿನ್ನರ್ ಆಫ್ ರೌಂಡ್ 2 ಪಾಸ್ 2ನಲ್ಲಿ. ಹಾಗಾದರೆ ರೈಟ್ ಸೈಡಿಂದ ಸೆಕೆಂಡ್ ಪ್ಲೇಸ್ಗೆ ಅದು ರಿಸರ್ವ್ ಆಗಿರುತ್ತೆ. ಸೊ ನಾವು ಇದನ್ನು ಮಾರ್ಕ್ ಮಾಡಬೇಕು. ಈ ರೌಂಡಲ್ಲಿ 32 ವಿನ್ನರ್ ಬಂದು ಸೇರಿದ್ರು ಅವರು, ರೈಟ್. ಸೊ ಈಗ ಪಾಸ್ ನಂಬರ್ 3 ಹೋಗೋಣ. ಓಕೆ, ನಾವು ಪಾಸ್ ನಂಬರ್ 3. ಸೊ ಇಷ್ಟು ಸಾರ್ಟ್ ಆಗಿದೆ, ಇಷ್ಟು ಅನ್ಸಾರ್ಟೆಡ್, ರೈಟ್. ಸೊ ಕಂಪೇರ್ ಮಾಡೋಣ ಈಗ ಫ್ರಮ್ ದ ಬಿಗಿನಿಂಗ್. 23 ಮತ್ತು 4. ಓಕೆ, ದೀಸ್ 2 ಎಲಿಮೆಂಟ್ಸಲ್ಲಿ ಯಾವುದು ಬಿಗ್ ಎಲಿಮೆಂಟು? 23 ಈಸ್ ಬಿಗ್ ಅಲ್ವಾ. 23 ವಿನ್ ಆಗುತ್ತೆ, 4 ಈಸ್ ದ ಲೂಸರ್. ಸೊ ಸ್ವ್ಯಾಪ್ ಆಗಬೇಕಾ? ಎಸ್, ಅಫ್ಕೋರ್ಸ್. 23 ಬಿಗ್ ಎಲಿಮೆಂಟ್ ಅಲ್ವಾ, ಸೊ ರೈಟ್ ಸೈಡ್ ಹೋಗಬೇಕು. ಈ ಸೈಡ್ ಹೋಗುತ್ತೆ, 4 ಈ ಕಡೆ ಬರುತ್ತೆ, ಲೆಫ್ಟ್ ಸೈಡ್ ಬರ್ಕೊಳ್ಳಿ. ಮತ್ತೆ 4 ಈ ಕಡೆ ಬರ್ಕೊಬೇಕು, 23 ರಿಮೈನಿಂಗ್ ಎಲಿಮೆಂಟ್ಸ್ ಸೇಮ್ ಹಾಗೆ ಬರ್ಕೊಳ್ಳಿ. 46 ಈ 2 ಎಲಿಮೆಂಟ್ಸ್ನ ಮಾರ್ಕ್ ಮಾಡ್ಕೊಬೇಕು. ದೆನ್ ಇಲ್ಲಿ ಬರ್ದಿಲ್ಲ ನಾವು ಸ್ವ್ಯಾಪ್ ಅಂತ, ಸ್ವ್ಯಾಪ್ 23, 4. ಓಕೆ, ಸೊ ಈಗ 4 ಆಯಿತು, 23 ಇಸ್ ದ ವಿನ್ನರ್ ಆಫ್ ಪ್ರೀವಿಯಸ್ಸು. ಸೊ 23 ಕಂಪೇರ್ಡ್ ವಿತ್ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 6 ಇದೆ. ಓಕೆ, ಸೊ 23 ಮತ್ತು 6 ನಡುವೆ ವಿಚ್ ಒನ್ ಈಸ್ ದ ಬಿಗ್ ಎಲಿಮೆಂಟ್? 23 ಈಸ್ ಬಿಗ್ ಅಲ್ವಾ. ಸೊ ಬಿಗ್ ಎಲಿಮೆಂಟು ರೈಟ್ ಸೈಡ್ ಹೋಗಬೇಕು, ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ ಬರಬೇಕು. ಮೀನ್ಸ್ ನಾವಿಲ್ಲಿ ಬರೀಬೇಕು ಸ್ವ್ಯಾಪ್ ಆಗುತ್ತೆ 23, 6 ಅಂತ. ಓಕೆ, ಸೊ ಆಫ್ಟರ್ ಸ್ವ್ಯಾಪ್ ಆದಮೇಲೆ 4, 6 ಈ ಕಡೆ ಬರುತ್ತೆ ಅಲ್ವಾ, ಈ ಕಡೆ ಬರುತ್ತೆ 6, 23 ಇಲ್ಲಿಗೆ ಹೋಗುತ್ತೆ, -2, 32, 46 ಇಲ್ಲಿ ನಾವು ಮಾರ್ಕ್ ಮಾಡ್ಕೊಬೇಕು. ರೈಟ್. ಸೊ 4 ಆಯಿತು, 6 ಆಯಿತು, 23 ವಿನ್ ಆಗಿತ್ತು ಪ್ರೀವಿಯಸ್ಸಲ್ಲಿ. ಸೊ ನಾವು ಟೆಲ್ ಮಿ ವಿಚ್ ಎಲಿಮೆಂಟ್ ಶುಡ್ ಬಿ ಕಂಪೇರ್ ವಿತ್ 23. ನೆಕ್ಸ್ಟ್ ಎಲಿಮೆಂಟ್ ಇದೆಯಲ್ಲ -2 ಜೊತೆ ಕಂಪೇರ್ ಮಾಡಬೇಕು. 23 ಮತ್ತು -2 ಕಂಪೇರ್ ಮಾಡಿದಾಗ 23 ಈಸ್ ಬಿಗ್ ಎಲಿಮೆಂಟ್, ರೈಟ್. ಸೊ ಯಾರು ಸೋಲ್ತಾರೆ ಇಲ್ಲಿ? -2 ಸೋಲುತ್ತೆ, ಗೆಲ್ಲೋದು ಯಾರು? 23 ಈಸ್ ದ ವಿನ್ನರ್, ರೈಟ್. ಸೊ ಸ್ವ್ಯಾಪ್ ಆಗಬೇಕಾ? ಎಸ್ ಆಗಬೇಕು. ಬಿಗ್ ಎಲಿಮೆಂಟ್ ಇದು ರೈಟ್ ಸೈಡ್ ಹೋಗಬೇಕು, ಇದು ಈ ಕಡೆ ಹೋಗಬೇಕು, -2 ಇಲ್ಲಿ ಬರುತ್ತೆ. ಮೀನ್ಸ್ ಸ್ವ್ಯಾಪ್ ಆಗು 23, -2. ಸೊ ಆಫ್ಟರ್ ಸ್ವ್ಯಾಪ್ ಆದಮೇಲೆ 4, 6 -2 ಈ ಕಡೆ ಬರ್ತಲ್ವಾ, 23 ಹೋಗುತ್ತೆ, 32, 46. 4 ಆಯಿತು, 6 ಆಯಿತು, -2 ಆಯಿತು, 23 ವಿನ್ ಆಗಿದೆ. ಆಮೇಲೆ ಮಾರ್ಕ್ ಮಾಡ್ಕೊಬೇಕು, ಇಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾವು ಈಗ 23 ವಿಚ್ ಎಲಿಮೆಂಟ್ ಮೀನ್ಸ್ 23 ಯಾವ ಎಲಿಮೆಂಟ್ ಜೊತೆಗೆ ಕಂಪೇರ್ ಮಾಡಬೇಕು, ಇವೆರಡನ್ನ ಟಚ್ ಮಾಡಬಾರ್ದು. ಆಲ್ರೆಡಿ ಸಾರ್ಟೆಡ್, ಅದಕ್ಕೆ ನಾವು ಕಲರಿಂಗ್ ಮಾಡಿರೋದು, ಶೇಡ್ ಮಾಡಿರೋದು. ಇನ್ನು ಈ ಎಲಿಮೆಂಟ್ಸ್ ಎಲ್ಲ ಆಗಿದೆ, ಮಾರ್ಕ್ ಮಾಡಿದ್ದೀವಿ, ಎಲ್ಲ ಮುಗಿದಿದೆ. ಸೊ 23 ವಿನ್ ಆಗಿದೆ. ಇನ್ಯಾವ ಎಲಿಮೆಂಟ್ ಇಲ್ಲ, ನೋ ಎನಿ ಅದರ್ ಎಲಿಮೆಂಟ್ ಟು ಕಂಪೇರ್ ವಿತ್ 23. ಸೊ ನಾವೀಗ 23 ಈಸ್ ವಿನ್ನರ್ ಅಂತ ಅನೌನ್ಸ್ ಮಾಡಬೇಡ ಅಲ್ವಾ. ಸೊ ನೆಕ್ಸ್ಟ್ ಶೇಡ್ ಮಾಡಿ ಅಷ್ಟೇ. 3ನೇ ಎಲಿಮೆಂಟು ಪಾಸ್ ನಂಬರ್ 3, 3ನೇ ಎಲಿಮೆಂಟು. ಓಕೆ, ಏನಾಗ್ತಿದೆ? ಸಾರ್ಟ್ ಆಗಿದೆ ಅಂತ.
ಸೊ ನೆನಪಿರಲಿ, ನಾವು ರೈಟ್ ಸೈಡಿಂದ ಸಾರ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಫಸ್ಟ್ ಆಯಿತು, ಇದಾಯಿತು, ಆಮೇಲೆ ಇದು, ಈಗ ನೆಕ್ಸ್ಟ್ ಇದಾಗುತ್ತೆ, ಈ ಪ್ಲೇಸಲ್ಲಿ ಆಗುತ್ತೆ. ಓಕೆ, ಸೊ ಕನ್ಫ್ಯೂಸ್ ಆಗಿಬಿಡಿ. ರೈಟ್. ಸೊ ನೆಕ್ಸ್ಟ್ ಪಾಸ್ ನಂಬರ್ ಇದನ್ನು ಬರೀಬೇಕು, ಇದನ್ನು ಬರ್ಕೊಂಬಿಡಿ. ನೆಕ್ಸ್ಟು ಪಾಸ್ ನಂಬರ್ 4. ಪ್ರೀವಿಯಸ್ ಏನಿತ್ತು ನೀಟಾಗಿ ಬರ್ಕೊಳ್ಳಿ, ಬಾಕ್ಸಸ್ಗಳು ಹಾಕಿ. 4 ಇತ್ತು, 6 ಇತ್ತು, -2, 23, 32, 46. 3 ಎಲಿಮೆಂಟ್ನ, ದೀಸ್ 3 ಎಲಿಮೆಂಟ್ಸ್ನ ಟಚ್ಚೇ ಮಾಡಬಾರ್ದು ನಾವು. ಈಗ ಆಲ್ರೆಡಿ ಮೆರಿಟಲ್ಲಿ ಪಾಸಾಗಿ ಬಂದಿವೆ. ಏನಿದ್ರು ನಾವು ಈ 3ರಲ್ಲಿ ಆಟ ಆಡಬೇಕು. ಇದನ್ನು ಅನ್ಸಾರ್ಟೆಡ್ ಅಂತ ಕರಿತೀವಿ, ಇವನ್ನು ಸಾರ್ಟೆಡ್ ಅಂತ ಕರೆಯೋಣ. ಓಕೆ, ಕಂಪೇರ್ ಮಾಡೋಣ. ಈಗ 4 ಮತ್ತು 6. ಸೊ 4 ಮತ್ತು 6ಅಲ್ಲಿ ಬಿಗ್ ಎಲಿಮೆಂಟ್ ಯಾವುದು? 6 ಈಸ್ ಬಿಗ್ ಎಲಿಮೆಂಟ್. ಗೆದ್ದಿದ್ದು 6, ಸೋತಿದ್ದು 4. ಸ್ವ್ಯಾಪ್ ಆಗಬೇಕಾ? ಇಲ್ಲಿ ಗಮನಿಸಿ ನೋಡಿ. ಸೊ ಬಿಗ್ ಎಲಿಮೆಂಟು ರೈಟ್ ಸೈಡ್ ಇರಬೇಕಂತೆ, ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ ಇರಬೇಕಂತೆ. ಇದು ಆಲ್ರೆಡಿ ಇದೆ ಅಲ್ವಾ? ಆಲ್ರೆಡಿ ಏನಾಗಿದೆ, ರೈಟ್ ಪ್ಲೇಸಲ್ಲಿ ಇದೆ. ನೋ ನೀಡ್ ಟು ಸ್ವ್ಯಾಪ್ ಮಾಡೋ ಅಗತ್ಯ ಇಲ್ಲ. ಅರ್ಥ ಆಯಿತಾ? ಪ್ರತಿ ಸರಿ ಸ್ವ್ಯಾಪ್ ಅಂತ ಬರೆಯೋಂಗಿಲ್ಲ. ಇಲ್ಲಿ ನೋಡ್ಕೊಬೇಕು, ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು. ರೈಟ್ ಸೈಡ್ ಕರೆಕ್ಟ್ ಅಲ್ವಾ? ಬಿಗ್ ಎಲಿಮೆಂಟ್ ಇದೆ. ಲೆಫ್ಟ್ ಸೈಡಲ್ಲಿ ಸ್ಮಾಲ್ ಎಲಿಮೆಂಟ್ ಇದೆ 4 ಅಲ್ವಾ? ನೋ ನೀಡ್ ಟು ಸ್ವ್ಯಾಪ್. ಸೇಮ್ ಅದೇ ರೀತಿ ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ನೋ ಎನಿ ಚೇಂಜಸ್, ಜಸ್ಟ್ ರೈಟ್ ಸೇಮ್ ಆ್ಯಸ್ ಇಟ್ ಈಸ್. 23, 32, 46. ಸೊ ಇದರಲ್ಲಿ ಈ 3 ಎಲಿಮೆಂಟು ಆಗಿದೆ ಆಲ್ರೆಡಿ. ಸೊ ಪ್ರೀವಿಯಸ್ಸು 4 ಸೋತಿದೆ, ಲೂಸರ್. ವಿನ್ನರ್ ಇಸ್ ದ 6. ನಾವು ಟೆಲ್ ಮಿ 6 ಈಸ್ ಕಂಪೇರ್ಡ್ ವಿತ್ ವಿಚ್ ಎಲಿಮೆಂಟ್? ನೆಕ್ಸ್ಟ್ ಯಾವುದಿದೆ? -2. 6 ಮತ್ತು -2ನಲ್ಲಿ ಯಾವುದು ಬಿಗ್ ಎಲಿಮೆಂಟ್? 6 ಈಸ್ ಬಿಗ್ ಎಲಿಮೆಂಟ್. ಸ್ವ್ಯಾಪ್ ಮಾಡಬೇಕಾ? ಎಸ್ ಮಾಡಬೇಕು. ಯಾಕೆ? ಲೆಫ್ಟ್ ಸೈಡಲ್ಲಿದೆ 6, ಬಿಗ್ ಎಲಿಮೆಂಟ್ ರೈಟ್ ಸೈಡ್ ಇರಬೇಕಲ್ವಾ? 6 ಇಲ್ಲಿ ಬರಬೇಕು, -2 ಈ ಕಡೆ ಬರಬೇಕು. ರೈಟ್, ಇಲ್ಲಿ ಜಾಗ ಇಲ್ಲ, ಇಲ್ಲೇ ಬರೆಯೋಣ. ಸ್ವ್ಯಾಪ್ ಆಗು 6, -2. ರೈಟ್. ಸೊ 4 ಇಲ್ಲಿ ಬರಿತೀವಿ, -2 ಈ ಕಡೆ, 6 ಇಲ್ಲಿ ಬರೆದೆ, ರಿಮೈನಿಂಗ್ ಸೇಮ್. ಶೇಡ್ ಮಾಡಿ. ಓಕೆ, ಸೋತಿದ್ದು -2 ಅಲ್ವಾ? 4 ಆಯಿತು, -2 ಆಯಿತು, 6 ಇಸ್ ದ ವಿನ್ನರ್. ನಾವು ಟೆಲ್ ಮಿ, ಇಸ್ ಎನಿ ಅದರ್ ಎಲಿಮೆಂಟ್ ಟು ಕಂಪೇರ್ ವಿತ್ 6? ಇಲ್ಲ ಅಲ್ವಾ? ಸೊ ಇದು ಕಲರಿಂಗ್ ಆಗಿದೆ ಅಂತ ಟಚ್ ಮಾಡೋಂಗಿಲ್ಲ. ಇನ್ ಎಲಿಮೆಂಟ್ಸ್ ಇವೆಲ್ಲ ಆಲ್ರೆಡಿ ಕಂಪೇರ್ ಆಗಿದೆ. 6 ಮಾತ್ರ ಉಳ್ಕೊಂಡಿದೆ. ಮೀನ್ಸ್ 6 ಇಸ್ ದ ವಿನ್ನರ್. 6 ಇಸ್ ದ ವಿನ್ನರ್. ಸೊ ಈಗ ನಾವು 6ನೂ ಕೂಡ ಶೇಡ್ ಮಾಡಬೇಕು. ಹೊಸ ಗೆಸ್ಟ್, 4th ಗೆಸ್ಟ್, ಇವರು ಕೂಡ ಸೇರಿಕೊಂಡ್ರು. ನೆಕ್ಸ್ಟ್ ಪಾಸ್ ನಂಬರ್ 5, ಲಾಸ್ಟ್ ಪಾಸ್ ಇದು ಅಲ್ವಾ? ಪ್ರೀವಿಯಸ್ ಹೇಗಿತ್ತು ಬರ್ಕೊಳ್ಳಿ ನೀಟಾಗಿ. ಬಾಕ್ಸಸ್ಗಳನ್ನ ಹಾಕಿ 4 -2, 6, 23, 32 ಆಮೇಲೆ 46. ಸೊ ಎಷ್ಟು ಎಲಿಮೆಂಟ್ ಸಾರ್ಟ್ ಆಗಿತ್ತು? 4 ಎಲಿಮೆಂಟ್ಸ್ ಆಲ್ರೆಡಿ ಸಾರ್ಟ್ ಆಗಿದೆ. ಡೋಂಟ್ ಟಚ್ ಇಟ್. ಓಕೆ, ಸೊ ಇಷ್ಟು ಸಾರ್ಟ್ ಆಗಿದೆ, ಸಾರ್ಟೆಡ್. ಇವು ಅನ್ಸಾರ್ಟೆಡ್. ಏನಿದ್ರು ಇವೆರಡನ್ನ ಈಗ ನಾವು ಕಂಪೇರ್ ಮಾಡಬೇಕು. ಲೆಟ್ ಸ್ಟಾರ್ಟ್. 4 ಮತ್ತು -2ನ ಕಂಪೇರ್ ಮಾಡಿ. ಇವರಿಬ್ಬರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಬಿಗ್ ಎಲಿಮೆಂಟು ಇದು 4. 4 ಈಸ್ ಬಿಗ್ ಎಲಿಮೆಂಟ್ ಅಲ್ವಾ? 4 ವಿನ್ ಆದರೂ, -2 ಲೂಸರ್. ಸೊ ಈಗ ಸ್ವ್ಯಾಪ್ ಮಾಡಬೇಕಾ? ಎಸ್, ಬಿಗ್ ಎಲಿಮೆಂಟು ರೈಟ್ ಸೈಡ್ ಹೋಗಬೇಕು, ಸ್ಮಾಲ್ ಎಲಿಮೆಂಟು ಲೆಫ್ಟ್ ಸೈಡ್ ಬರಬೇಕು ಅಲ್ವಾ?
swap 4 comma -2 ರೈಟ್. ಸೊ ನಾವು ಸ್ವ್ಯಾಪ್ ಮಾಡಿದ್ರೆ -2 ಈ ಕಡೆ ಬರುತ್ತೆ, 4 ಈ ಕಡೆ ಬರುತ್ತೆ. ರಿಮೈನಿಂಗ್ ಸೇಮ್ ಬರ್ಕೊಳ್ಳಿ, 32 46 ಇದಕ್ಕೆಲ್ಲ ಕಲರಿಂಗ್ ಮಾಡಿಬಿಡಿ. ರೈಟ್. ಯಾರು -2 ಲೂಸರು, 4 ಇಸ್ ವಿನ್ನರ್. ನೆಕ್ಸ್ಟ್ 4 ಯಾರ ಜೊತೆ ಕಾಂಪೀಟ್ ಮಾಡಬೇಕು? ಯಾರು ಇಲ್ಲ ಅಲ್ವಾ. ಸೊ 2 ಆಲ್ರೆಡಿ ಆಗಿದೆ, ಇನ್ನು ಕಲರ್ ಟಚ್ ಮಾಡೋಂಗಿಲ್ಲ. ಸೊ ಹಾಗಾದರೆ 4 ಈಸ್ ವಿನ್ನರ್. ಸೊ 4ನು ಕೂಡ ಶೇಡ್ ಮಾಡಿ. ರೈಟ್. ಸೊ ಪಾಸ್ 5 ಮುಗೀತು. ನೆಕ್ಸ್ಟ್ ಪಾಸ್ 6 ಇಲ್ಲ. ಪಾಸ್ 6 ಇಲ್ಲ. ಯಾಕಿಲ್ಲ? ಸಿಂಪಲ್. ಸೊ ಲಾಸ್ಟ್ ಸಿಂಗಲ್ ಎಲಿಮೆಂಟ್ ಇರುತ್ತಲ್ಲ, ಅದು ಆಟೋಮೆಟಿಕಲಿ ಸಾರ್ಟೆಡ್ ಆಗಿರುತ್ತೆ. ಸೊ -2 ಕಂಪೇರ್ ಮಾಡೋದಕ್ಕೆ ಬೇರೆ ಎಲಿಮೆಂಟೇ ಇಲ್ವಲ್ಲ, ಸೊ ಅದು ಸಾರ್ಟೆಡ್ ಅಂತಲೇ ಅರ್ಥ. ಓಕೆ. 6 ಎಲಿಮೆಂಟ್ಸಲ್ಲಿ ಆಗಲೇ ಬರ್ಕೊಂಡಿದ್ವಲ್ಲ ಪಾಸಸ್ -1 ಅಂತ. 6 ಎಲಿಮೆಂಟ್ಸ್ ಇವೆ, -1 5 ಪಾಸಸ್ ಆಯ್ತಲ್ಲ. ನೋ ನೀಡ್ ಟು ರೈಟ್ ಅನದರ್ ಪಾಸ್. ಇದು ನೆನಪಿರಲಿ. ಫೈನಲ್ ಆನ್ಸರು ಈಗ ಬರೀಬೇಕು, ಸೇಮ್ ಇಲ್ಲಿ ಬರೆದು ಕಲರ್ ಮಾಡಬೇಕಷ್ಟು, ಇನ್ನೇನಿಲ್ಲ. -2 4 6 23 32 46 ಇಷ್ಟು. ಇದೊಂದು ಕಲರ್ ಮಾಡಿರಲ್ಲ ಅಷ್ಟೇ, ಸೇರಿಸಿ ಪೂರ್ತಿ ಕಲರ್ ಮಾಡಿಬಿಡಿ. ಇವೆಲ್ಲ ಸಾರ್ಟೆಡ್ ಆಗಿದೆ ಅಂತ. ಓಕೆ. ರೈಟ್. So this is the bubble sort.